ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಏನಿಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಒಂದು ಮೂಲಂಗಿ ಸಾಂಬಾರು, ಬೇಳೆ ಏನೂ ಹಾಕದಿರ ಬನ್ನಿ ಮಾಡೋದು ನೋಡೋಣ. ಅದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ನಾನು ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ತುಂಬ ಕಮ್ಮಿ ಕ್ವಾಂಟಿಟಿ ಅಂದರೆ ಕಮ್ಮಿ ಕ್ವಾಂಟಿಟಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿರೋದು, ಒಂದು ಮೆಣಸಿನ್ಕಾಯಿ, ನೀವು ಖಾರದ ಪುಡಿ ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು, ಒಂದು ಟೊಮೆಟೊ, ಬೆಳ್ಳುಳ್ಳಿ ಒಂದು ನೋಡಿ, ಇಷ್ಟನ್ನು ಹಾಕಿ ನಾವು ಮಿಕ್ಸಿ ಮಾಡ್ಕೊಂಬಿಡೋಣ. ಅದಾದಮೇಲೆ ಏನು ಹಾಕಬೇಕು, ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಶುಂಠಿನ ಡೈಜೆಷನ್ಗೆಲ್ಲ ಒಳ್ಳೆಯದು ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ರುಬ್ಕೊಂಬರ್ತೀನಿ ನಾನು. ತುಂಬ ನುಣ್ಣಗೆ ತುಂಬ ನುಣ್ಣಗೆ ಮಾಡಬಾರ್ದು, ಸ್ವಲ್ಪ ಆಗೋಲ್ಲ ಥರ ನೋಡಿ. ನಾನು ಇಲ್ಲಿ ಎರಡು ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್, ಕ್ವಿಕ್ಕಾಗುತ್ತೆ. ತುಂಬ ಅರ್ಜೆಂಟಲ್ಲಿ ಬಂದಾಗ ನಾವೇ ಹೊರ್ಗಡೆಯಿಂದ ಬಂದಾಗ ಮಾಡ್ಕೊಬೋದು. ನೋಡಿ, ಒಲೆ ಹಚ್ಕೊಳ್ಳೋಣ, ಒಂದು ಪಾತ್ರೆ ಇಟ್ಕೊಳ್ಳೋಣ. ನೀವು ಕಡಾಯಿ ಇಟ್ಕೊಳ್ಳೋದಿದ್ರೆ ಇಟ್ಕೊಳ್ಳೋದು, ಸ್ವಲ್ಪ ಎಣ್ಣೆ, ನೀವು ಎಣ್ಣೆ ಯಾವುದು ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳೋಣ. ನಾನಿಲ್ಲಿ ಸನ್ಫ್ಲವರ್ ಯೂಸ್ ಮಾಡಿದೆ ಹಾಕ್ಕೊಂಡಿದ್ದೀನಿ. ಸನ್ಫ್ಲವರ್ ಎಣ್ಣೆ ಕಾಯಲಿ, ಸ್ವಲ್ಪ ಎಣ್ಣೆ ಕಾಯ್ತಿದ್ದಾಗ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ. ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮಿಕ್ಸಿ ಮಾಡ್ಕೊಳ್ಳೋದೇ ಹಾಕ್ಕೋಬೋದು. ಅಂದರೆ ಸ್ವಲ್ಪ ಅಂದರೆ ತುಂಬ ಕಮ್ಮಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲ, ನಾನು ಹಾಕ್ತಾಯಿಲ್ಲ, ನೀವು ಹಾಕ್ಕೋಬೋದು. ಓಕೆನಾ? ಸ್ವಲ್ಪ ಈರುಳ್ಳಿ ಬೇಯಲಿ. ಅದಾದಮೇಲೆ ರುಬ್ಬಿಟ್ಕೊಂಡಿದ್ದ ಆ ಖಾರನ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವಂತ ಸ್ವಲ್ಪ ಹೊತ್ತು ಮಾಡಿಸ್ಬೇಕು. ನೋಡಿ, ನಾನು ರುಬ್ಬಿರೋ ಖಾರನ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರು ಬೇಕಿದ್ದರೆ ಮಾಡ್ಕೋಬೋದು. ಈಗ ಅಡುಗೆ ಕಲಿತೀರಲ್ಲ ಅವ್ರು ಸಹ ಮಾಡ್ಕೋಬೋದು. ನೋಡಿಕೊಂಡು ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಖಾರ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ವಾಸನೆ ಎಲ್ಲ ಹೋಗುತ್ತೆ, ಊಟ ತಿನ್ನುವಾಗ ಹಸಿ ವಾಸನೆ ಎಲ್ಲ ಇರಲ್ಲ. ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದೇ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ನೋಡಿ. ಮೂಲಂಗಿ ಸಣ್ಣ ಪೀಸ್ ಏನು ಮಾಡಿಲ್ಲ, ಒಂದು ಮೂಲಂಗಿ ಇತ್ತು, ಒಂದು ಮೂಲಂಗಿನ ನಾನು ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ನನಗೆ ಈ ಥರ ಚೆನ್ನಾಗಿ ದಪ್ಪ ಇದ್ದರೆ ಇಷ್ಟ ಆಗುತ್ತೆ. ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಆ ನೀರೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು. ಕಲ್ಲುಪ್ಪನ್ನೇ ಯೂಸ್ ಮಾಡಿ ಫ್ರೆಂಡ್ಸ್, ನಾನು ಕಲ್ಲುಪ್ಪನ್ನೇ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನೀರು ಎಷ್ಟು ಬೇಕಲ್ಲ, ಇಬ್ಬರಿದ್ದೀರ ಮೂವರಿದ್ದೀರ ನೋಡಿಕೊಂಡು ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆಯಲ್ಲ, ನೋಡಿ ಕುದಿಬೇಕು. ಅದು ಫಸ್ಟ್ ಮೊದಲನೇ ಕುದಿ ಅಂತಾರಲ್ಲ ಅದು. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ, ಕುದೀತಾ ಇದೆ. ಹೋಳಿಗೆಲ್ಲ ಉಪ್ಪು ಖಾರ ಹಿಡಿಯಲ್ಲ ಅಂದ್ಕೋಬೇಡಿ, ಈ ಸಾಂಬಾರಂತೂ ಸಖತ್ತಾಗಿ ಉಪ್ಪು ಖಾರ, ಈ ಮೂಲಂಗಿ ಸಾಂಬಾರು ಅಂದ್ರೇ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯಲ್ಲ ಅಂತ ಏನು ಅಂದ್ಕೋಬೇಡಿ, ಟ್ರೈ ಮಾಡಿ. ನೋಡಿ, ನಾನು ಇದಕ್ಕೆ ಮೂಲಂಗಿ ಸಾಂಬಾರಿಗೆ ಬಿಸಿ ರಾಗಿ ಮುದ್ದೆ ಮತ್ತು ನಮ್ಮಮ್ಮ ಕೊಟ್ಟು ಕಳಿಸಿದ್ರು ತುಪ್ಪ, ಅದನ್ನು ಹಾಕ್ಕೊತಾ ಇದ್ದೀನಿ. ತಿಂತಾಯಿದ್ರೆ ಸ್ವರ್ಗನೇ ಕಣ್ಮುಂದೆ ಬರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗೆ ಬಂತು ಸಾಂಬಾರು ಅಂತ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಟ್ರೈ ಮಾಡಿ, ಮರಿಬೇಡಿ. ಕಮೆಂಟ್ ಅಂತೂ ಹಾಕಿ, ಖಂಡಿತವಾಗ್ಲೂ ಟ್ರೈ ಮಾಡಿ.